ಅಲ್ಲ ಇಷ್ಟು ದಿನ ಅಪ್ಪನ ಗಾಡಿಲಿ ಮಗ ಶೋಕಿ ಮಾಡ್ತಿದ್ದ, ಇನ್ಮೇಲೆ ಮಕ್ಳ ಗಾಡಿಲಿ ಅಪ್ಪ ಶೋಕಿ ಮಾಡ್ಬೋದು. ನೋ ಕಾಮೆಂಟ್ಸ್. ಆ್ಯಕ್ಚುಲಾಗಿ ಇನ್ನೊಂದೇನಂದರೆ ಈಗ ಕರೆಂಟ್ ಜನ್ರೇಷನ್ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆಲ್ಲ 2 ಸ್ಟ್ರೋಕ್ ಬೈಕ್ ಅಂದರೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಈ ಬೈಕ್ನ ಕೊಡಿಸ್ದೆ. ಇವತ್ತು ನೀವು ನನ್ನ ಚಾನಲ್ ಅಲ್ಲಿ ಮಾಡಿರುವಂತ ಮೋಸ್ಟ್ ಫನ್ ವಿಡಿಯೋನ ನೋಡ್ತೀರಾ. ಏನಕ್ಕೆ ಹೇಳಿ, ಇವತ್ತು ಸಂಕ್ರಾಂತಿ ಹಬ್ಬ. ಚಕ್ರ ಒಂದು ಇಂಜಿನ್ ಕೊಟ್ಬಿಟ್ರೆ ಸಾಕು, ದಿನ ಇಡೀ ಕಳೆದು ಬಿಡ್ತವೆ ಗಂಡೈಕ್ಳು. ಇಷ್ಟು ದಿವಸ ನಾನು ಯಾವ ಗಾಡಿ ಓಡಿಸ್ಬೇಕಾದ್ರೂ ಇಷ್ಟೊಂದು ಎಕ್ಸೈಟೆಡ್ ಆಗಿರ್ಲಿಲ್ಲ, ಆದ್ರೆ ಇವತ್ತು ಸೀನೆ ಬೇರೆ ಗುರು. ಈ ಗಾಡಿ ಒಂಥರ ಸೂಪರ್ ಬೈಕ್ ಇದ್ದಂಗೆ, ನಿಮ್ ಕೈಯಲ್ಲಿ ಕೂರೋ ತನಕ ಕಷ್ಟ, ಕೂತ್ ಮೇಲೆ ನಮ್ ಶಾಪ್ಗೆ ನೀವೇನಾದ್ರೂ ಬಂದ್ರೆ ಕಾರ್ಗಳು ನಿಂತಿರುತ್ತೆ, ಗಾಡಿಗಳು ನಿಂತಿರುತ್ತೆ, ಲಾರಿಗಳು ನಿಂತಿರುತ್ತೆ, ಜೊತೆಗೆ ಈ ತರ ಕ್ರೇಜಿ ಮಿನಿ ಬೈಕ್ಗಳು ಕೂಡ ನಿಂತಿರುತ್ತೆ. ಈ ಗಾಡಿ ಸೈಜು ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಅದ್ರ ಮುಂದೆ ಹೆಲ್ಮೆಟ್ ಹಿಡಿದ್ರೆ ಗಾಡಿನೇ ಕಾಣೋದಿಲ್ಲ ಗುರು. ಒಂದು ಕ್ಯಾಮೆರಾ ಸೆಟಪ್ ಮಾಡಿದೀವಿ, ಚೆಸ್ಟ್ ಮೌಂಟ್ ಇಲ್ಲಿದೆ, ಆದ್ರೆ ಮೈಕ್ ಎಲ್ಲಿದೆ, ಅಲ್ಲೊಂದು ಅಲ್ಲೊಂದು. ನಿಮ್ ಕಣ್ಣೆ ಮಾತಾಡ್ಬೇಕು ಅಂತ ಜನ ಹೇಳ್ತಾರೆ ಗೊತ್ತಾ, ಏಯ್ ಕಣ್ಣೊಳಿಕ್ ಹಾಕ್ಬಿಡಿ ಅಂತ. ಬೇರೆ ಗಾಡಿಗಳನ್ನೆಲ್ಲ ಓಡಿಸ್ಬೇಕಾದ್ರೆ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಕಾಲ್ನ ಹಿಂಗೆ ಟ್ಯಾಂಕ್ ಗೆ ಅಂಟಿಸ್ಕೊಂಡು ಓಡಿಸಿ ಅಂತ, ಆದ್ರೆ ಈ ಗಾಡಿನಲ್ಲಿ ಹಂಗ ಅಂಟಿಸ್ಕೊಂಡು ಓಡಿಸಿದ್ರೆ ಹ್ಯಾಂಡ್ ತಿರ್ಗ್ಸಕ್ ಆಗಲ್ಲ, ಕಾಲ್ ಅಗ್ಲಿಸ್ಕೊಂಡು ಓಡಿಸ್ಬೇಕು. ಇಷ್ಟು ದಿನ ಜನ ದೊಡ್ಡ ಸಾಮಾನ್ ಇದ್ರೆ ಕಾಲ್ ಅಗ್ಲಿಸ್ತಾ ಇದ್ರು, ಇದರಲ್ಲಿ ಚಿಕ್ಕ ಸಾಮಾನ್ಗೂ ಕಾಲ್ ಅಗ್ಲಿಸ್ಬೇಕು. ಇಷ್ಟು ಚಿಕ್ಕದಾಗಿರೋ ಗಾಡಿದು ವಿಡಿಯೋ ಮಾಡ್ಬೇಕಾದ್ರೆ ನಾನು ಹಿಂಗ್ ಕೈ ಹಾಕಿದ್ರೆ ಫ್ರೇಮ್ ಫುಲ್ ನನ್ ಕೈಯೇ ತುಂಬಿಕೊಳ್ಳುತ್ತೆ. ಐಡಿಯಾ. ಹಂಪ್ಸ್ ದಾಟುತ್ತಾ? ಇಲ್ಲಿ ನನ್ನ 3ನೇ ಕೈ. ಇವತ್ತು ನಾನು ನಿಮ್ಗೆ ಒಂದು ಮಿನಿ ಮಾನ್ಸ್ಟರ್ ಗಾಡಿನ ತೋರ್ಸಕ್ ಬಂದಿದ್ದೀನಿ. ಅದಿಲ್ಲಿದೆ ನೋಡಿ. ಫಸ್ಟ್ ಟೈಮು ಇದನ್ನ ನೋಡಿದಾಗ ನನ್ಗೆ ಲವ್ ಆಗ್ಬಿಟ್ಟಿತ್ತು. ನಾನು ಅವತ್ತು ಒಂದು ಮಿನಿ ಗಾಡಿ ಓಡಿಸಿದ್ದೆ, ಜಾವಾ ಲೊರೇಟಾ ಅಂತ. ಅದಕ್ಕಿಂತ ಆಕ್ಚುಲಿ ಇದು ಪಿಕಪ್ ಚೆನ್ನಾಗಿದೆ. ಗಾಡಿ ಒಳಗಿದ್ದು ನೀವೇ ಅಂತ ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದೆ, ಇಲ್ಲ ಕಡ್ದಿರೋದು. ಆದ್ರೆ ಎತ್ತರಕ್ಕೆ ಏನ್ ಸಿಗುತ್ತೆ ಅದನ್ನ ಲಾಭಕ್ಕಂತ ಬಾಯ ಕಿತ್ಕೊಂಡ್ಬಿಡ್ತದೆ. ಇದು ಏನ್ ಕ್ರೇಜಿ ಆಗಿದೆ ಅಂದ್ರೆ, ದೊಡ್ಡ ಮಾನ್ಸ್ಟರ್ ಓಡಿಸಿದಾಗ ನಿಮ್ಗೆ ಮಜಾ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಗಾಡಿನ ಓಡಿಸ್ಬೇಕಾದ್ರೆ ಹೆವಿ ಮಜಾ ಬರುತ್ತೆ. ಕ್ಲಿಯರಾಗಿ ಝೂಮ್ ಮಾಡಲ್ಲಿ ನಿಶಾಂತ್ ಸೀಕ್ರೆಟ್ ಕಾಣುತ್ತೆ. ನಿಶಾಂತ್ ಸೀಕ್ರೆಟ್ ನೋಡಕದೇ ವಿಕ್ಟೋರಿಯಾ ಸೀಕ್ರೆಟಾ? ಈ ಗಾಡಿ ಮಾಡಿರೋದು ಚಿಕ್ಕ ಹುಡುಗರುಗಳಿಗೆ, ಆದ್ರೆ ದೊಡ್ಡ ಹುಡುಗರುಗಳು ಓಡಿಸಬಹುದು. ಒಂದೇನು ಅಂದ್ರೆ ಇದು ಏರ್ ಕೂಲ್ಡ್ ಇಂಜಿನ್, ಸ್ವಲ್ಪ ಓವರ್ ಹೀಟ್ ಆಗ್ಬಿಡುತ್ತೆ, ಅವಾಗ ಗಾಡಿ ಆಫ್ ಆಗುತ್ತೆ. ಪೆಟ್ರೋಲ್ ಖಾಲಿ ಆಗೋಯ್ತಾ? ಎಷ್ಟು ಲೀಟರ್ ಇದು ಫ್ಯೂಯಲ್ ಟ್ಯಾಂಕು? ತಗೋಬಾ ಬತ್ತಾ 1 ಲೀಟರ್ ಫ್ಯೂಯಲ್. ಆಯಿಲ್ ಹಾಕದ್ರಾ? ಬಾಳೆ ಎಲೆ ಊಟದ ಜೊತೆ ಎಲೆನೂ ತಿರ್ಕೊಬಿಟ್ರ ಹಿಂಗೆ. ಈ ಗಾಡಿ ಏನ್ ಫಾಸ್ಟ್ ಆಗಿ ಹೋಗಿ ಅದ್ರಲ್ಲಿ ಬಿದ್ದು ನನ್ ಕೈ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಗ್ಲೌಸ್ ಹಾಕೋತಾ ಇಲ್ಲ. ಈ ಗಾಡಿ ನೋಡಿಸ್ಬೇಕಾದ್ರೆ ಎಷ್ಟು ಹೀಟ್ ಆಗುತ್ತೆ ಅಂದ್ರೆ, ತಪ್ಪಿನ ನೀವು ಎಕ್ಸಾಸ್ಟ್ ಮೇಲೆ ಕೈ ಅಪ್ ಟು 90 kg ತನಕ ಇದ್ರ ಮೇಲೆ ನೀವು ತೂಕ ಹಾಕ್ಬೋದು. ಅದಕ್ಕಿಂತ ಮೇಲ್ಗಡೆ ಹಾಕಿದ್ರೆ ಚಾಸಿ, ಈ ಸಸ್ಪೆನ್ಷನ್ ಎಲ್ಲ ದೇವ್ರ ಪದ ಸೇರ್ಕೊಬಿಡುತ್ತೆ. ಲೋ ಸ್ಪೀಡ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಓಡಿಸ್ಬೇಕಾದ್ರೆ ಒಂಚೂರು ನಿಮ್ಗೆ ಕಷ್ಟ ಆಗುತ್ತೆ. ಗಂಟೆ ಲೆಕ್ಕದಲ್ಲಿ ಸರ್ವಿಸ್ ಮಾಡಿಸ್ಬೇಕು ಇದನ್ನ. 1 ಅವರ್ಗೆ ಎಲ್ಲ ಟೈಟ್ ಮಾಡಬೇಕು, ಇಲ್ಲ ಎಲ್ಲ ಉದುರೈತೆ. ಹಿಂಗೆ ನಮ್ಮ ಜೀತದ ಒಂದು ಟೈಟ್ ಮಾಡ್ಬಿಡು, ಎಲ್ಲೆಲ್ಲಿ ಏನೇನು ಅಡ್ಲಾಡ್ತಿರ್ತದ. ಪಕ್ಕ ಪೆಡ್ಲರ್ ತರ ಇಲ್ಲ ಮನೆ, ಸೇಮ್ ಕಳ್ಳನ್ ತರ. ನೀವೇನ್ ಕಾಣ್ತಾ ಇದ್ರಿ? ನಾವು ಸ್ವಲ್ಪ ಪ್ರೊಫೆಷನಲ್ ಕಳ್ಳ. ಕೆಳಗಡೆ ನಿಲ್ಸಿದ್ರೆ ಬಗ್ ವಿಡಿಯೋ ಮಾಡಕ್ಕೆ ಬೆನ್ನೋವು ಬರುತ್ತೆ, ಅದಕ್ಕೆ ಮೇಲ್ಗಡೆ ನಿಲ್ಸ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಎಲ್ಲಿ ನನ್ನ ಕೈ, ಅದಕ್ಕೆ ಮೇಲ್ಗಡೆ ನಿಲ್ಸ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಹ್ಯಾಂಡಲ್ ಬಾರ್ ನೋಡಿ, ಒಂದ್ ಕಡೆ ತುಂಡ ಇದೆ, ಒಂದ್ ಕಡೆ ಉದ್ದ ಇದೆ. ನೀವೇನಾದ್ರೂ ಆಫ್ ರೋಡ್ ಎತ್ಕೊಂಡು ಹೋಗ್ಬೇಕಾದ್ರೆ ಇಂಜಿನ್ಗೆ ಚಾಸಿಗೆ ಹೊಡೆಯೋ ಮುಂಚೆನೆ ಎಕ್ಸಾಸ್ಟ್ ಪೈಪ್ ಹೊಡೆಯುತ್ತೆ. ಇದರಲ್ಲಿ 10 ಇಂಚ್ ಅಲಾಯ್ ವೀಲ್ಸ್ ಇದೆ, ಜೊತೆಗೆ ಡಿಸ್ಕ್ ಬ್ರೇಕ್ ಇದೆ. ಹಿಂದ್ಗಡೆನೂ ಡಿಸ್ಕ್ ಬ್ರೇಕ್ ಇದೆ ಗುರು. ಈ ಡಿಸ್ಕ್ ಬ್ರೇಕ್ ಹೈಡ್ರಾಲಿಕ್ ಇಂದ ವರ್ಕ್ ಆಗೋದಿಲ್ಲ, ಕೇಬಲ್ ಇಂದ ವರ್ಕ್ ಆಗುತ್ತೆ. ನೋಡಿ ಕೇಬಲ್ ಇಲ್ಲಿ ಹೋಗಿದೆ,
ಸೇಮ್ ನಮ್ದು ಸೈಕಲ್ ಅಲ್ಲಿ ಯಾವ ತರ ಡಿಸ್ಕ್ ಬ್ರೇಕ್ ಬರುತ್ತೆ ಅದೇ ತರ. ನಮಗೆ 10 ರೂಪಾಯಿಗೆ ಸ್ನ್ಯಾಕ್ಸು ಏನೇನು ಕೊಡ್ತೀರಾ ಕೊಡ್ಬೋದು. ಜ್ಯೂಸ್ ತಗೊಳ್ಳೋಣ, ಜ್ಯೂಸ್. ನಿಮ್ಮ ಅಂಗಡಿ ಹೆಸರು? ನಿಮ್ಮ ಅಂಗಡಿ ಹೆಸರು ಕಿಚನ್ ಬೆಲ್. ಪ್ರಮೋಷನ್ ಕೊಡು ಅಣ್ಣಂಗೆ. ನಮ್ಮ ಅಂಗಡಿ ಪಕ್ಕನೇ. ಫ್ರಂಟ್ ಅಲ್ಲಿ ಒಂದು ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಒಂದು ಮೋನೋ ಶಾಕ್ ನಾರ್ಮಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಕೂದ ತಕ್ಷಣ ಸಸ್ಪೆನ್ಷನ್ ಇಳಿದು ಬಿಡುತ್ತೆ ಗುರು. ಇದಕ್ಕೆ ಫಸ್ಟ್ ಒಂದು ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡಬೇಕು. ಮುಂದೆ ನೋಡಿ ಒಂದು ಫ್ಲೈಯಿಂಗ್ ಮಡ್ಗಾರ್ಡ್ ಕೊಟ್ಟಿದ್ದಾರೆ, ಒಂದು ಪ್ಲಾಸ್ಟಿಕ್ ಶೀಲ್ಡ್ ಇದೆ, ಫೇರಿಂಗ್ ಎಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್ ಗುರು. ಇದ್ರಲ್ಲಿ ಬರೋದು 59cc 2 ಸ್ಟ್ರೋಕ್ ಇಂಜಿನ್. ಕಬ್ಬಿಂದ ರಸ ತೆಗೆಯಕ್ಕೆ ಯೂಸ್ ಮಾಡ್ತಾರಲ್ಲ ಸೇಮ್ ಮೋಟರ್. ಎಷ್ಟು BHP ಇದೆ, ಏನ್ ಟಾರ್ಕ್ ಇದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಏರ್ ಫಿಲ್ಟರ್ ಇದೆ. 1 ಲೀಟರ್ ಫ್ಯೂಯಲ್ಗೆ ಇದು 35 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇನ್ನ ಸೀಟಿಂಗ್ ಕಂಫರ್ಟ್ ನೋಡೋದಾದ್ರೆ ಆರಾಮಾಗಿ ನೀವು ಒಂದ್ ದಿನಕ್ಕೆ 1000 ಮೀಟರ್ ಓಡಿಸಬಹುದು. ಗಾಡಿ ಹಿಡ್ಕೊಂಡು ನಿಂತ್ಕೊಳ್ಳೋ, ಹಂಗೇನೆ ಅಲ್ಲೇ ಇರು. ಗಾಡಿ ಹಿಡ್ಕೊಂಡು ನಿಂತ್ಕೋ, ಬಿಡಿಸ್ಬೇಡ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ಇಲ್ಲಿ ಫುಟ್ ಪೆಕ್ಸ್ ಏನಿದೆ ಇದನ್ನ ನೀವು ಓಪನ್ ಕ್ಲೋಸ್ ಮಾಡ್ಕೋಬಹುದು. ಇದರಲ್ಲಿ ಚೈನ್ ಡ್ರೈವ್ ಇದೆ, ಸೇಮ್ ಸೈಕಲ್ ಚೈನ್ ಹಾಕಿದ್ದಾರೆ. ಇಲ್ಲಿ ಒಂದು ಬ್ಯಾಟ್ರಿ ಇದೆ, ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಇದೆ. ಇದ್ರಲ್ಲಿ ಏನಾದ್ರು ಅಕಸ್ಮಾತ್ ಬ್ಯಾಟ್ರಿ ಡೌನ್ ಆಯ್ತು ಅಂದ್ರೆ, ಸೆಲ್ಫ್ ಸ್ಟಾರ್ಟ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ತರ ಆನ್ ಮಾಡ್ಬೋದು. ನಂದು ಈ ಚಿಕ್ಕ ಕೈಯಲ್ಲಿ ಆಗಲ್ಲ, ದೊಡ್ಡ ಕೈಯಲ್ಲೇ ಮಾಡ್ಬೇಕು. ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ಇದನ್ನ ಈ ತರ ತೆಗೆದ್ರೆ ಆಫ್ ಆಗ್ಬಿಡುತ್ತೆ. ನಿಮಗೂ ಸ್ಟಂಟ್ ಶೋ ಬೇಕು ಅಂದರೆ DM ಮಾಡಿ. ನಾವು ಕಮ್ಮಿಗೆ ಮಾಡ್ಕೊಡ್ತೀವಿ. ಹೌದು, ನಮ್ಮ ಫುಲ್ ಟೀಮೇ ಬರುತ್ತೆ ಎಂಟರ್ಟೈನ್ ಮಾಡೋಕ್ಕೆ ನಿಮಗೆ. ನಾವು ಯೂಸ್ ಮಾಡೋದೆಲ್ಲ ಹೈ ಎಂಡ್ ಪ್ರಾಡಕ್ಟ್ಸು. ಲೂಬ್ರಿಕೆನ್ಸ್ ಇದಲ್ಲಿ ಪಕ್ಕೆಲ್ಲೋ ಇರೋದು, ಫಿಲ್ಟ್ರು BMC ಏರ್ ಫಿಲ್ಟರ್ ಇರೋದು, EC ಟ್ಯೂನ್ ಆಗಿದೆ, ರೇಸ್ ಡೈನಾಮಿಕ್ಸ್ ಇದೆ. ಸೊ ಈ ಥರ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತೀವಿ. ರೈಡರ್ ಯಾಕೆ ಇಷ್ಟೊಂದು ಚೀಪು? ನಮ್ಮ ಆಫೀಸ್ ಇದೇನೆ, ಆಫ್ ರೋಡ್ ಮಾಡ್ಕೊಂಡು ಹೋಗೋಣ ಇರಿ ನಮ್ಮ ಆಫೀಸ್ಗೆ. ನಾನು KLX ತಗೊಳ್ಳೋಣ ಅಂತ ಪ್ಲಾನ್ ಆಗ್ತಾ ಇದ್ದೆ. ಇಂಡಿಯನ್ ಮಾಡೆಲ್ ತಗೊಳ್ಳ ಅಥವಾ CKD ತಗೊಳ್ಳ ಅಂತ ಕನ್ಫ್ಯೂಷನ್ ಇತ್ತು. ಇವಾಗ ಅದೆರಡೂ ತಗೊಳ್ಳೋದಿಲ್ಲ ಗುರು, ಈ ಚೈನಾ ಮಾಡೆಲ್ ಗಾಡಿ ತಗೋತಿ. ಇದೆಲ್ಲ ಕಾಮನ್ ಆಫ್ ರೋಡ್ ಮಾಡ್ಬೇಕಾದ್ರೆ. ಜನ್ಮಕ್ಕೆ ಹೋಗೋ. ಕ್ವಾಲಿಟಿ ಅಷ್ಟಕ್ಕಷ್ಟೇ ಇರ್ಬೋದು, ಆದ್ರೆ ಇದ್ರಲ್ಲಿ ಇರೋಂತ ಮಜಾ ಇದೆಯಲ್ಲ ಗುರು. ಓಕೆ ಗೊತ್ತಾಯ್ತಲ್ಲ ಬ್ರೋ, ನಮ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಹಾಳಾಯ್ತಾ ಇರೋದೇ ಈ ಗಾಡಿ ಇದ್ದ. ನಿಮ್ಮನೇಲಿ ಏನಾದ್ರು ಮಕ್ಕಳಿದ್ರೆ ಅವ್ರನ್ನ ಖುಷಿ ಪಡ್ಸಕ್ಕೆ ಈ ತರ ಗಾಡಿ ಕೊಡಿಸ್ಬೋದು, ಅಥವಾ ನಿಮ್ಮೊಳಗಡೆ ಇರುವಂತ ಮಗುನ ಖುಷಿ ಪಡ್ಸಕ್ಕೆ ಈ ಗಾಡಿ ಕೊಡಿಸ್ಬೋದು. ನಿಮ್ ಸಾಮಾನು ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. 2 ವರ್ಷದ ಮುಂಚೆ ನಮ್ಮ ಮನೆಗೆ ಒಬ್ರು ಸಬ್ಸ್ಕ್ರೈಬರ್ ಬಂದಿದ್ರು. ಇವ್ರಿಗೆ ಗಾಡಿ ಅಂದ್ರೆ ಹೆವಿ ಇಷ್ಟ ಗುರು. 2 ವರ್ಷದಿಂದ ನಾನು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ನಾನು ಒಂದು ಮಿನಿ ಬೈಕ್ ರಿವ್ಯೂ ಮಾಡಿದಾಗ ಇವ್ರನ್ನ ಫೀಚರ್ ಮಾಡಬೇಕು ಅಂತ. ಆ್ಯಕ್ಚುಲಾಗಿ ಇನ್ನೊಂದೇನೆಂದರೆ, ಈಗ ಕರೆಂಟ್ ಜನ್ರೇಷನ್ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆಲ್ಲ 2 ಸ್ಟ್ರೋಕ್ ಬೈಕ್ ಅಂದರೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಈ ಬೈಕ್ನ ಕೊಡಿಸ್ದೆ. 2 ಸ್ಟ್ರೋಕ್ ಬೈಕ್ ಫೀಲ್ ಆಗಲಿ ಮಕ್ಕಳಿಗೆ. ನಾನು ಕಲ್ತಿದ್ದೆ RX ಅಲ್ಲಿ. ಸೊ RX ವಾಸ್ ಮೈ ಫಸ್ಟ್ ಬೈಕು. ಸೊ ಅದೊಂದು ಕನ್ಸಿಡರೇಷನ್ ಇಟ್ಕೊಂಡ್ಗೋಸ್ಕರನೇ ನಾನು 2 ಸ್ಟ್ರೋಕ್ ಬೈಕ್ ಕೊಟ್ಟಿದ್ದು. ಕಲಿತಾ ಇದ್ದೇನೆ. ಸೊ ಹೋಪ್ಫುಲಿ ನೆಕ್ಸ್ಟ್ 125cc ಆ್ಯಡ್ ಮಾಡಿ ರ್ಯಾಲಿ ಕಲ್ಸೋಣ, ಪ್ರಾಕ್ಟೀಸ್ ಮಾಡಿಸೋಣ ಅಂತ ಪ್ಲಾನ್. ಸೊ ಮಗನ ರ್ಯಾಲಿ ಕಳಿಸ್ಬೇಕು ಅಂತ ಆಸೆ ಇದೆ. ಹೌದು ಸರ್, ಆಸೆ ಇದೆ. ಬೈಕ್
ಏನ್ ಮಾಡ್ತಾ ಇದ್ರ ಬಾಯ್ಸ್ ಈ ಜಾಗದಲ್ಲಿ? ಕಾರೆಲ್ಲ ಇಲ್ಲಿ ತಂದು ನಿಲ್ಲಿಸ್ಬೋದಲ್ವಾ? ಬೆರಳಿಟ್ಟಿದ್ದೆಲ್ಲ ನಿಂದೆ ಅಂತನಾ? ಎಸ್ ಕಮಾನ್, ಯು ಕ್ಯಾನ್ ಡೂ ಇಟ್. ಮುಗೀತು, ಬ್ಯಾಕ್ ಟು ಅವರ್ ವರ್ಕ್. ಇನ್ನೊಂದು ದೊಡ್ಡ ಡರ್ಟ್ ಬೈಕ್ ತಗೊಳ್ಳೋ ತನಕ ಕೆಲಸ ಮುಂದುವರ್ಸೋಣ. खत्म, बाय बाय, टाटा, गुड बाय, गया. ಜೊತೆಗೆ ಬರ್ಬೇಕು, ಹಂಗೆಲ್ಲ ಬಿಟ್ಟು ಬರಂಗಿಲ್ಲ. ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ನಿಮ್ಗೆ ನೆಕ್ಸ್ಟ್ ಯಾವ 2 ಸ್ಟ್ರೋಕ್ ಗಾಡಿ ಬೇಕು? ಯಾವ್ದಿದೆ? ಟ್ರ್ಯಾಕ್ಟ್ರಾ ನೋಡಿ.